ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ವಿವಿಧ ಸಂಶೋಧನಾ ಕೇಂದ್ರಗಳಲ್ಲಿ ಹಾಗೂ ಕೆಲವು ರೈತ ಸಂಸ್ಥೆಗಳ ಕ್ಷೇತ್ರಗಳಲ್ಲಿ ಪ್ರಾಯೋಗಿಕ ಹಂತದಲ್ಲಿದ್ದ 2 ಕಬ್ಬಿನ ತಳಿಗಳಲ್ಲಿ ಹೆಚ್ಚಿನ ಸಂಶೋಧನಾ ವಿಶ್ಲೇಷಣೆಯನ್ನು ಕೈಗೊಂಡಾಗ ತಿಳಿದು ಬಂದ ವಿಷಯವೇನೆಂದರೆ, ಕಬ್ಬಿನ ತಳಿಗಳಾದ COSNK 13436 ಮತ್ತು SNK 13374 ತಳಿಗಳು ಪುಕ್ಕ ಬೂಯಿಂಗ್ ಎಂಬ ಗಾಳಿಯ ಮೂಲಕ ಹರಡುವ ಶ್ರೀಲಿಂದ್ರ ರೋಗಕ್ಕೆ ತೀವ್ರವಾಗಿ ತುತ್ತಾಗಿರುವ ಲಕ್ಷಣಗಳು ಈಗಾಗಲೇ ಕಂಡುಬಂದಿದ್ದು, ರೈತ ಬಾಂಧವರು ಈ ತಳಿಗಳನ್ನು ಬೆಳೆಯಬಾರದೆಂದು ವಿಶ್ವವಿದ್ಯಾಲಯದ ಪ್ರಕಟಣೆ ತಿಳಿಸಲಾಗಿದೆ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ವಿವಿಧ ಸಂಶೋಧನಾ ಕೇಂದ್ರಗಳಾದ ಮುಧೋಳ್, ಸಂಕೇಶ್ವರ್ ಮತ್ತು ಜಲ ಮತ್ತು ನೆಲ ನಿರ್ವಹಣಾ ಸಂಸ್ಥೆ ವಾಲ್ಮೀಕಿ ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪದಲ್ಲಿ ಕೈಗೊಂಡ ಪ್ರಾಯೋಗಿಕ ಪರಿಶೀಲನಾ ಹಂತದ ತಾಲೂಕುಗಳಲ್ಲಿ ಈ ರೋಗವು ಅತಿಯಾಗಿ ಕಂಡುಬಂದಿದ್ದು ದಾಖಲಾಗಿದೆ. ಹವಾಮಾನದ ವೈಪರೀತ್ಯಗಳಿಂದ ಉಂಟಾಗುವ ಉಷ್ಣತೆಯ ಏರುಪೇರುಗಳಿಗೆ, ವಿಶೇಷವಾಗಿ ಹೆಚ್ಚು ಮಳೆಯಾದ ನಂತರ ಒಮ್ಮೆಲೆ ತಾಪಮಾನದಲ್ಲಿ ಉಷ್ಣತಾಮಾನ ಏರಿಕೆಯಾಗುವ ಜುಲೈ, ಆಗಸ್ಟ್ ಮತ್ತು ಸೆಪ್ಟೆಂಬರ್ ಸಂದರ್ಭದಲ್ಲಿ ಈ ರೋಗವು ಹಠಾತ್ತವಾಗಿ ಉಲ್ಬಣವಾಗುತ್ತದೆ. ಆದ್ದರಿಂದ ಕೃಷಿ ವಿಶ್ವವಿದ್ಯಾಲಯದ ಹಿಂಗಾರು ವಲಯ ಸಂಶೋಧನಾ ಮತ್ತು ವಿಸ್ತರಣಾ ಸಲಹಾ ಸಮಿತಿಯ ನಡವಳಿಕೆಗಳ ಪ್ರಕಾರ ಈ ತಳಿಗಳನ್ನು ಬೆಳೆಯದಿರಲು ವಿಶ್ವವಿದ್ಯಾಲಯ ನಿರ್ಧರಿಸಿದೆ. ಕಾರಣ, ರೈತ ಬಾಂಧವರು ಈ ತಳಿಗಳ ಬೀಜಗಳನ್ನು ಯಾರಿಂದಲೂ ಖರೀದಿಸಕೂಡದೆಂದು ಮತ್ತು ಮಾರಾಟ ಮಾಡಬಾರದೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ.